ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ನಿನ್ನೆ ಆಗಿರೋದು ಇವತ್ತ ಇಲ್ಲಿ ಆಲ್ಮೋಸ್ಟ್ ತೋರಿಸಿದ್ರು. ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಿನ್ನೆ ಇಲ್ಲಿ ಯಾರ್ಯಾರು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈಚೆ ನಿಂತಿದ್ರು, ಕೆಲವೊಬ್ರು ಅಶ್ವಿನಿ ಗೌಡ ಅವ್ರು ಔಟ್ ಆಗೋಗ್ಬಿಟ್ರು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರೆ, ಇಲ್ಲಿ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿರುತ್ತೆ. ಇದ್ರ ಜೊತೆಗೆ ಇಲ್ಲಿ ಚಂದ್ರಪ್ರಭಾ ಅವರು ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯ ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಏನೊಂದು ವಿಚಾರ ಅಂತ ಅಂದ್ಬಿಟ್ಟು ಆಲ್ರೆಡಿ ನೀವು ನೋಡಿರ್ತೀರಾ. ಇಲ್ಲಿ ಅವರಿಬ್ರು ತಲೆಯಲ್ಲೇ ಆ ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇವರೇ ಇದನ್ನ ಇಲ್ಲಿ ಹುಟ್ಟಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಯಾವ್ದು ಕಾಮಿಡಿ ಯಾವ್ದು ಟ್ರಾಜಿಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ರು. ಜಾನ್ವಿ ಅವರು ಕೂಡ ಇಲ್ಲಿ ಇದ್ರ ಬಗ್ಗೆನೇ ಇಲ್ಲಿ ಮಾತಾಡಿದ್ರು. ಅವ್ರು ಏನೋ ಮಾತಾಡಕ್ ಹೋಗ್ತಿದ್ದಾರೆ, ಅದು ಏನೋ ಆಗ್ತದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಇಲ್ಲಿ ಇವರಿಬ್ರು ಸ್ವಲ್ಪ ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಚಂದ್ರಪ್ರಭಾ ಅವ್ರ ಸ್ವಲ್ಪ ಸೂಕ್ಷ್ಮವಾಗಿ ಇಲ್ಲಿ ಮಾತಾಡಿದ್ರೆ ಸರಿ ಹೋಗುತ್ತೆ ಮುಂದೆ ಇದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಯಾಕಂತಂದ್ರೆ ಅವ್ರು ಏನೋ ಗೊತ್ತಾಗ್ಲಿಲ್ಲ ಬಿಡಪ್ಪ, ಅವ್ರು ಮಾತಾಡ್ಕೊಳ್ಳಿ ಅಂತ ಬಿಟ್ರೆ ಮುಂದಿನ ದಿವಸ ಇದು ಅವ್ರಿಗೆ ಪ್ರಾಬ್ಲಮ್ ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಈ ಒಂದು ರಿಯಾಲಿಟಿ ಶೋನ ಇಲ್ಲಿ ಸುಮಾರು ಜನ ಇಲ್ಲಿ ನೋಡ್ತಾ ಇರ್ತಾರೆ. ಇಲ್ಲಿ ಗಿಲ್ಲಿ ನಟ ಅವರಿಂದ ಕಾವ್ಯ ಅವ್ರದ್ದು ಒಂದು ಹೆಸರಿಗೆ ಅಥವಾ ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಚಂದ್ರಪ್ರಭಾ ಅವರೊಂದು ಕೊಟ್ಟಿರೋ ಹೇಳಿಕೆಯಿಂದ ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ. ಇಲ್ಲಿ ಕಾವ್ಯ ಅವರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಮಾತಾಡಿದ್ರು. ಯಾರು ಏನೇ ಹೇಳಿದ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಜೊತೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂತಂದ್ರೆ ಗೊತ್ತು ಅವರಿಬ್ರು ಮಧ್ಯೆ ಇಲ್ಲಿ ಬೇರೆ ಯಾವ ರೀತಿಯಾದ ಒಂದು ಇದು ಇಲ್ಲ, ನಮ್ದೊಂದು ಟ್ರೂ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಅದೇನೋ ಹೇಳಕ್ ಹೋಗಿ ಏನೋ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಚಂದ್ರಪ್ರಭಾ ಅವ್ರು ಮಾತಾಡಿದ್ದು ಒಂದು ಚೂರು ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ. ತಲೆ ಬುಡ ಏನು ಇರಲ್ಲ ಅಂತಾರಲ್ಲ, ಆ ರೀತಿಯಾಗಿ ಇಲ್ಲಿ ಮಾತಾಡಿದ್ರೆ ಮೇ ಬಿ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಆಟ ಏನು ಅಂತ ಅಂದ್ಬಿಟ್ಟು ಅರ್ಥ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಸ್ಪರ್ಧಿಗಳು ಇಲ್ಲಿ ಹೇಳ್ತಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಮಲ್ಲಮ್ಮ ಅವ್ರಿಗಿಂತ ಅವರೇ ಬೆಟರ್ ಆಗಿ ಆಡಿದ್ರು. ಇಲ್ಲಿ ಮೋಸ್ಟ್ಲಿ ಚಂದ್ರಪ್ರಭಾ ಅವ್ರು ಹೋಗಿದ್ರೇನೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಅನ್ಸ್ಬಿಡುತ್ತೆ. ಅವ್ರಿಗೆ ಇಲ್ಲಿ ಬಿಗ್ ಬಾಸ್ ಆಟ ಅಂದ್ರೆ ಏನು ಅಂತಾನೆ ಸರಿಯಾಗಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಕೆಲವೊಬ್ರು ಬಿಗ್ ಬಾಸ್ ಸ್ಪರ್ಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಡೀ ಮನೆಯಲ್ಲಿ ನಾಮಿನೇಷನ್ ಆಗಿದೆ, ಯಾವುದೇ ಒಂದು ಟಾಸ್ಕ್ ಕೊಡಲ್ಲ ಅಂತ ಕೂಡ ಇಲ್ಲಿ ಹೇಳಿದರೆ ಬರೀ ಆಕ್ಟಿವಿಟಿಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಒಂದು ಮುಖಕ್ಕೆ ಮಸಿ ಬಳಿಯೋದಿರ್ಬೋದು, ಮತ್ತೆ ಇಲ್ಲಿ ಲೆಟರ್ ಬಂದಿರೋದಿರ್ಬೋದು. ಆದ್ರೆ ಅವರಲ್ಲಿರೋ ಟ್ಯಾಲೆಂಟ್ ನ ಇಲ್ಲಿ ಹೊರಗಡೆ ತರಬೇಕು ಅಂತ ಅಂದ್ಬಿಟ್ಟು ಈ ಒಂದು ಟಾಸ್ಕ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಈಗ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಅವರು ತೋರಿಸ್ಬೇಕಾಗಿದೆ. ಆದ್ರೆ ಇಲ್ಲಿ ಏನ ತೋರಿಸ್ಬೇಕೋ ಅದನ್ನ ಇಲ್ಲಿ ತೋರಿಸ್ತಾರೆ. ಕೆಲವೊಬ್ರು ಸ್ಪರ್ಧಿಗಳು ಕರೆಕ್ಟ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ರಿಷಾ ಅವರು ಮತ್ತೆ ರಾಶಿಕಾ ಅವರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ, ಕಾವ್ಯ ಇಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂತಾಳೆ, ಸ್ಪಂದನ ಅಂತೂ ಈ ಮನೆಯಲ್ಲಿ ಒಂದ್ ಚೂರು ಕೂಡ ಇಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇವರಿಬ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ, ಅವ್ರಿಬ್ರ ಹತ್ರ ಇರೋ ಟ್ಯಾಲೆಂಟ್ ಏನು ಅಂತಂದ್ರೆ, ಬೇರೆಯವರು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ತೋರ್ಸೋದೇ ಅವರಿಬ್ರು ಟ್ಯಾಲೆಂಟ್. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವರು ಅದಕ್ಕೆ ಇಲ್ಲಿ ಹೇಳೋದು, ಸೂರಜ್ ಅವ್ರ ವಿಚಾರ ಇಲ್ಲಿ ಏನ್ ಬಂತು ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗಿದ ತಕ್ಷಣ ಇಬ್ರು ಕೂಡ ಇಲ್ಲಿ ಮಾತಾಡ್ತಾರೆ. 3 ದಿವಸಕ್ಕೆ ಏನೋ ಅವ್ರನ್ನ ಬಿಟ್ಟು ಇವ್ರು ಇರಲ್ಲ, ಇವ್ರನ್ನ ಬಿಟ್ಟು ಅವ್ರು ಇರಲ್ಲ ಅನ್ನೋ ರೀತಿ ಮಾತಾಡಿದ್ರು. ಆ ನಂತರ ಕಿಚ್ಚನ ಪಂಚಾಯಿತಿಯಲ್ಲಿ ಜಗಳ ಆಗಿದ ತಕ್ಷಣ ಸ್ವಲ್ಪ ಇಬ್ರು ಕೂಡ ಇಲ್ಲ ಇದು ಬೇರೆ ರೀತಿ ಪೋಟ್ರೆ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಸ್ವಲ್ಪ ಮಾತಾಡೋದನ್ನ ಇಲ್ಲಿ ಬಿಟ್ಬಿಟ್ರು. ಆದ್ರೆ ಇವರಿಬ್ರು ಮಾತಾಡೋದು ಬಿಟ್ರು ಕೂಡ ಇಲ್ಲಿ ಬೇರೆಯವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ಫಸ್ಟ್ ತುಂಬಾ ಓವರ್ ಆಗಿ ಆಡ್ತಿರೋದು ಯಾರಪ್ಪ ಅಂತಂದ್ರೆ ರಿಷಾ ಅವರು ಇಲ್ಲಿ ಹೇಳಿದ ಮಾತೆ ತುಂಬಾ ಓವರ್ ಆಗಿತ್ತು. ಇಲ್ಲಿ ಗಿಲ್ಲಿ ಅವರು ಅವ್ರ ಪ್ರಕಾರ ಇಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ನಾನಂತೂ ಫೈನಲ್ ಹೋಗ್ತೀನಿ, ಅಟ್ಲೀಸ್ಟ್ ಸೆಮಿಫಿನಾಲೆಗಾದ್ರೂ ಇಲ್ಲಿ ಕಾವ್ಯ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ನು ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಅವ್ರ ಟ್ಯಾಲೆಂಟ್ ಏನು ಅಂತಂದ್ರೆ, ಯಾರು ಯಾರನ್ನ ಫಿನಾಲೆ ಕರ್ಕೊಂಡು ಹೋಗ್ತಾರೆ, ಯಾರು ಯಾರು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ತೋರಿಸ್ಕೊಳ್ಳೋದೆ ರಿಷಾ ಗೌಡ ಅವ್ರ ಹತ್ರ ಇರೋ ಒಂದು ಟ್ಯಾಲೆಂಟ್. ಇನ್ನು ರಾಶಿಕಾ ಅವ್ರ ಟ್ಯಾಲೆಂಟ್, ಇಲ್ಲಿ ಬಿಗ್ ಬಾಸ್ ಏನಾದ್ರೂ ಒಂದು ಚಟುವಟಿಕೆ ಕೊಟ್ರೆ, ಒಂದು ಏನಾದ್ರೂ ಟಾಸ್ಕ್ ಕೊಟ್ರೆ ಮಾತ್ರನೇ ಇಲ್ಲಿ ಬಂದ್ಬಿಟ್ಟು ಅವರು ಆಟ ಆಡ್ತಾರೆ. ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಕರೆ ಬರಬೇಕು, ಅವಾಗ ಮಾತ್ರನೇ ಅವರು ಸ್ವಲ್ಪ ಇಲ್ಲಿ ಕಾಣಿಸ್ಕೊಂತಾರೆ. ಇಲ್ಲ ಅಂತಂದ್ರೆ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ, ಯಾರು ಇಲ್ಲಿ ಯಾವ ರೀತಿ ಪಿನ್ ಇಡಬೇಕು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆದ್ರೆ ತುಂಬಾ ಓವರ್ ಆಗಿ ಇಲ್ಲಿ ಮಾತಾಡ್ತಿದ್ದಾರೆ ರಿಷಾ ಅವರಂತೂ ಇಲ್ಲಿ. ಅದಕ್ಕೆ ನಾನು ಯಾವಾಗ್ಲೂ ಕೂಡ ಕಾವ್ಯದಿಂದ ಗಿಲ್ಲಿ ಅಂತ ಹೇಳ್ತೀನಿ, ಕಾವ್ಯದಿಂದ ಗಿಲ್ಲಿ ಅಂತ ಹೇಳ್ತೀನಿ. ಅವಾಗಾದ್ರೂ ಇಲ್ಲಿ ಕಾವ್ಯ ಸ್ವಲ್ಪ ಗಿಲ್ಲಿಯಿಂದ ದೂರ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹೇಳೋದು ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳಿದ್ರು. ಯಾರು ಯಾರಿಂದ ಬೇಕಾದ್ರೂ ಇಲ್ಲಿ ದೂರ ಆಗ್ಲಿ ಅಥವಾ ಯಾರು ಯಾರ ಹತ್ರ ಬೇಕಾದ್ರೂ ಹತ್ರ ಆಗ್ಲಿ, ಅದರಿಂದ ಇವ್ರಿಗೇನಪ್ಪ ಯೂಸು. ಇಲ್ಲಿ ಸ್ಪರ್ಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಅವರಲ್ಲಿರೋ ಟ್ಯಾಲೆಂಟ್ ನ ತೋರ್ಸೋದ್ ಬಿಟ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಬೇಡದೇ ಇರೋ ಮಾತನ್ನ ಇಲ್ಲಿ ಆಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ನಂಬರ್ 1 ಪ್ಲೇಸ್ ಯಾರು ಕೊಡಬೇಕು ಈ ತರ ವಿಚಾರದಲ್ಲಿ ಅಂತಂದ್ರೆ, ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಮಾತಾಡೋದು. ಸದ್ಯ ಇವಾಗ ರಿಷಾ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಅವರೇ ಟಾಪ್ 1 ಪ್ಲೇಸ್ ಅಲ್ಲಿ ಬರ್ತಾರೆ ಆಲ್ಮೋಸ್ಟ್. ಅಂದ್ರೆ ಅವರೊಂದು ವ್ಯಕ್ತಿತ್ವ ಏನು ಅಂತಂದ್ರೆ, ಬೇರೆಯವ್ರ ಬಗ್ಗೆ ಮಾತಾಡೋದೇ ಅವರೊಂದು ವ್ಯಕ್ತಿತ್ವ ಅಂತ ಇಲ್ಲಿ ಅವರು ತೋರಿಸ್ಕೊಂಡಂಗೆ ಆಯ್ತು. ಇಲ್ಲಿ ಜಾನ್ವಿ ಅವರು ಮತ್ತೆ ಕಾವ್ಯ ಅವರು ಇಬ್ರು ಕೂಡ ಇಲ್ಲಿ ಕಣಿ ಹೇಳೋದೊಂದು ಟಾಸ್ಕ್ ನ ಅವರೇ ಇಲ್ಲಿ ಮಾಡ್ಕೊಂಡ್ರು. ಆ ಒಂದು ಆಕ್ಟಿವಿಟಿ ಏನಾದ್ರು ತಗೊಂಡಿದ್ರು ತುಂಬಾ ಚೆನ್ನಾಗಿ ಇಬ್ರು
ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಿದ್ರು. ಪ್ರತಿಯೊಬ್ಬರು ಕೂಡ ಇಲ್ಲಿ ಸಖತ್ತಾಗಿ ಮನೋರಂಜಿಸಿದ್ರು ಅಂತಾನೆ ಹೇಳ್ಬೋದು. ಈ ಒಂದು ಪ್ಲಾನ್ ಕೊಟ್ಟಿದ್ದು ಜಾನ್ವಿ ಅವರೇ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಮಾತುಕತೆ ಮಾಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ಜಾನ್ವಿ ಅವರೇ ಎಲ್ಲರೂ ಹೋಗಿ ಇಲ್ಲಿ ಅಪ್ರೋಚ್ ಮಾಡ್ತಿರೋದು, ನಾವು ಈ ರೀತಿಯಾದ ಒಂದು ಸ್ಕ್ರಿಪ್ಟ್ ನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇದಕ್ಕೆ ಕಾವ್ಯ ಅವರು ಕೂಡ ಒಪ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋದು, ಇಲ್ಲಿ ಏನೂ ಕೂಡ ಗೇಮ್ ನ ಕೊಡಲ್ಲ ಅಂತ ಹೇಳಿದ್ಮೇಲೆ ಇಡೀ ಮನೆಯಲ್ಲಿ ನಾಮಿನೇಷನ್ ಆದ್ಮೇಲೆ ಅಶ್ವಿನಿ ಗೌಡ ಅವ್ರ ಸವಾಸ ಬಿಟ್ಟ ಮೇಲೆ ಇಲ್ಲಿ ಜಾನ್ವಿ ಅವರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರದೊಂದು ಗ್ರಾಫ್ ಕೆಳಗಡೆ ಹೋಗಿತ್ತು ಅಶ್ವಿನಿ ಗೌಡ ಅವ್ರ ಜೊತೆ ಇದ್ದಾಗ, ಇವಾಗ ಸ್ವಲ್ಪ ಅವ್ರ ಗ್ರಾಫ್ ಸ್ವಲ್ಪ ಹೈ ಆಗ್ತಾನೆ ಇದೆ, ಸ್ವಲ್ಪ 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 ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಹೈ ಆಗ್ತಾನೆ ಇದೆ. ಇದು ನಿಜವಾದ ಇಲ್ಲಿ ಜಾನ್ವಿ ಅವರ ವ್ಯಕ್ತಿತ್ವ ಅಂತ ಇಲ್ಲಿ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಇಡೀ ಮನೆ ನಾಮಿನೇಷನ್ ಆಗಿದೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು, ನಮ್ಮ ಹತ್ರ ಏನೊಂದು ಟ್ಯಾಲೆಂಟ್ ಇದೆ, ಆ ಒಂದು ಟ್ಯಾಲೆಂಟ್ ನ ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದು ಯಾರಪ್ಪ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತಂದ್ರೆ ಜಾನ್ವಿ ಅವರು ಮತ್ತೆ ಕಾವ್ಯ ಅವರು. ಆಲ್ಮೋಸ್ಟ್ ಕಣಿ ಹೇಳೋ ಶಾಸ್ತ್ರ ಏನ್ ಬರುತ್ತೆ ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳ್ತಾರೆ, ಕಾವು ಕಾವು ಅನ್ನೋದನ್ನ ಬಿಟ್ಟು ಆಟ ಆಡು, ನೀನು ಟಾಪ್ ಅಲ್ಲಿ ಬರ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಬೇಕಾದ್ರೆ ನೋಡಿ ಗ್ರ್ಯಾಂಡ್ ಫಿನಾಲೆ ಮುಗಿಲಿ, ಒಂದ್ ವೇಳೆ ಇಲ್ಲಿ ಗಿಲ್ಲಿ ನಟ ಅವರು ಗೆದ್ರೆ, ಯಾಕಂದ್ರೆ ಫಸ್ಟೇ ನಾವೇನ ಗಿಲ್ಲಿ ನಟ ಅವರು ಗೆದ್ದು ಬಿಡ್ತಾರೆ ಅಂತ ಹೇಳಿದ್ರೆ ಕೆಲವೊಬ್ರು ಕಮೆಂಟ್ ಅಲ್ಲಿ ಹಾಕ್ಬಿಡ್ತಾರೆ ಮೋಸ್ಟ್ಲಿ ಇನ್ನೊವ್ರಿಗೆ ಬಕೆಟ್ ಹಿಡಿತಿದೆಯಾ ಇಲ್ಲಾಂದ್ರೆ ಅವ್ರು ಚೇಳ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರು ಚೇಳನೂ ಅಲ್ಲ ಏನೂ ಅಲ್ಲ, ನಮಗೇನು ಅನ್ಸುತ್ತೆ, ನಮಗೇನೊಂದು ಇನ್ಫಾರ್ಮೇಶನ್ ಸಿಗುತ್ತೆ, ಇದು ನಮ್ಮ ಪ್ರಕಾರ ನಾವಿಲ್ಲಿ ಹೇಳ್ತಿರ್ತೀವಿ ಅಷ್ಟೇ. ಇವಾಗ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು ಒಂದು ವೇಳೆ ನಿಜ ಆಗ್ಬಿಡ್ತು ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಕರೆಕ್ಟ್ ಆಗಿ ಕಣ್ಣಿ ಹೇಳಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಇದ್ರ ಜೊತೆಗೆ ಜಾನ್ವಿ ಅವರು ಕೂಡ ಇಲ್ಲಿ ಹೇಳ್ತಾರೆ ನೋಡಿ, ಅವ್ರದ್ದೊಂದು ತಪ್ಪೇನಿದೆ, ಇಲ್ಲಿ ಅವ್ರು ಅದನ್ನ ಮುಚ್ಕೊಳಕ್ಕೆ ನೋಡ್ಲಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಇಲ್ಲಿ ಜಾನ್ವಿ ಅವ್ರು ಸೇರ್ಕೊಂಡು ಹಾಗೆ ಹೀಗೆ ಇಲ್ಲಿ ಮಾತಾಡ್ತಿದ್ರು, ರಾತ್ರಿ ಎಲ್ಲ ಕುತ್ಕೊಂಡು ಗುಸುಗುಸು ಪಿಸು ಪಿಸು ಅವ್ರು ಹೀಗೆ ಅವ್ರು ಹಾಗೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಒಪ್ಕೊಂಡ್ರು. ನಿಜವಾಗ್ಲೂ ತಪ್ಪು ಮಾಡಿದಾಗ ನಾವು ಅದನ್ನ ತಪ್ಪು ಮಾಡಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಒಪ್ಕೊಂಡ್ರು. ಆದ್ರೆ ಅಶ್ವಿನಿ ಗೌಡ ಅವರಂತೂ ಇಲ್ಲಿ ಒಪ್ಕೊಳ್ಳಲ್ಲ ಬಿಡಿ. ಈಗ ಜಾನ್ವಿ ಅವರು ಸ್ವಲ್ಪ ಸರಿಯಾದ ಒಂದು ರೂಟ್ಗಂತೂ ಇಲ್ಲಿ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಇಲ್ಲಿ ಕಣಿಶಾಸ್ತ್ರ ಇಲ್ಲಿ ಹೇಳಿದ್ರು. ಇಲ್ಲಿ ಜಾನ್ವಿ ಅವರು ಇಲ್ಲಿ ಕೇಳ್ತಾರೆ, ಅಶ್ವಿನಿ ಅವರು ಜಾನ್ವಿ ಅವರು ಇಬ್ರು ಕೂಡ ಒಂದಾಗ್ತಾರ ಅಂತಂದ್ರೆ ಅದಕ್ಕೆ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ, ಇಲ್ಲಿ ಜಾನ್ವಿ ಅವರು ಆಟ ಆಡ್ತಿದ್ರೆ ಅಶ್ವಿನಿ ಗೌಡ ಅವರು ಆಟ ಆಡ್ತಿದ್ರೆ ಇಬ್ರು ಕೂಡ ಇಲ್ಲಿ ಒಂದಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇವರಿಬ್ರು ದೂರ ಇದ್ದು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಬೇಗನೆ ಇಬ್ರೊಳೊಬ್ರು ಮನೆಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇನ್ನಿಲ್ಲಿ ಮಾಡುವವರು ಒಂದು ಸಾಂಗ್ ಮಾಡಿದ್ರು ನೋಡಿ, ಸ್ವಲ್ಪ ಅವ್ರದ್ದೊಂದು ಏನೊಂದು ಕ್ರಿಯೇಟಿವಿಟಿ ಇದೆ, ಅವ್ರ ಹತ್ರ ಒಂದು ಏನೊಂದು ಪರ್ಸನಾಲಿಟಿ ಇದೆ, ಮತ್ತೆ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇದರಲ್ಲೇ ಇಲ್ಲಿ ಗೊತ್ತಾಗೋದು. ಬಿಗ್ ಬಾಸ್ ಹೇಳಿದಾಗ ಅಷ್ಟೇ ಇಲ್ಲಿ ನಾವು ಟಾಸ್ಕ್ ನ ಮಾಡ್ತೀನಿ ಅನ್ನೋರು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಅಷ್ಟೊಂದು ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಮಾಡೋರಿಗೆ ಇಲ್ಲಿ ಯಾರು ಕೂಡ ಇಲ್ಲಿ ಹೇಳಿರ್ಲಿಲ್ಲ, ಇಲ್ಲಿ ಆರಾಮಾಗಿ ಚಂದ್ರಪ್ರಭು ಅವರು ಇರ್ಬೋದು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಮಾಡುವವರು ಸಾಂಗ್ ನ ಇಲ್ಲಿ ಅವರೇ ಕ್ರಿಯೇಟ್ ಮಾಡಿ ಇಲ್ಲಿ ಹಾಡಿದ್ರು ತುಂಬಾ ಚೆನ್ನಾಗಿ. ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಜಾನ್ವಿ ಅವರು ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಆಡಿದ್ರು, ಅವ್ರ ಜೊತೆ ಇಲ್ಲಿ ಅಭಿಷೇಕ್ ಅವರು ಇದ್ರು. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಇದ್ರೂ ಕೂಡ ಇಲ್ಲಿ ಸ್ಪರ್ಧಿಗಳು ಸ್ವಲ್ಪ ಎಂಜಾಯ್ ಮಾಡಿದ್ರು. ಆದ್ರೆ ಇದಕ್ಕೆ ಮುಖ್ಯ ಕಾರಣ ಆಗಿದ್ದು ಕಾವ್ಯ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು. ಈ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡುವವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಈ ವಾರ ಮಾಡುವವರು ಕಾಣಿಸ್ಕೊಂತಿದ್ದಾರೆ. ಹಾಡು ಹೇಳೋದ್ರಲ್ಲಿರ್ಬೋದು, ಮಾತಾಡೋದ್ರಲ್ಲಿರ್ಬೋದು, ಏನೋ ಒಂದು ಆಕ್ಟಿವಿಟಿ ಕೊಟ್ರೆ ಅವರು ಕೂಡ ಇಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೊಂತಿದಾರಲ್ಲ, ನಿಜವಾಗ್ಲೂ ಇದು ಅವ್ರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ಗೊತ್ತಾಗ್ತದೆ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲಾ ಸ್ಪರ್ಧಿಗಳದ್ದು ಕೂಡ ಬಟ್ಟೆನ ಪ್ಯಾಕ್ ಮಾಡಿಸ್ಬಿಟ್ಟು ಇಲ್ಲಿ ಹೊರಗಡೆ ತಂದ್ಬಿಟ್ಟು ಇಡಬೇಕು ಅಂತ ಇಲ್ಲಿ ಹೇಳಿದ್ರು. ಸ್ವಲ್ಪ ಎಲ್ರು ಮುಗ್ದಲ್ಲೂ ಇಲ್ಲಿ ಭಯ ಕಾಣಿಸ್ತು. ಏನಕ್ಕೆ ಅಂತಂದ್ರೆ ಯಾರಿಲ್ಲಿ ಈಚೆ ಕಳಿಸ್ಬಿಡ್ತಾರೆ, ಯಾರನ್ನ ಇಲ್ಲಿ ಈಚೆ ಹಾಕ್ಬಿಡ್ತಾರೆ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ನೀವು ಇಲ್ಲಿ ನೋಡೋದಾದ್ರೆ ಗಿಲ್ಲಿಯವ್ರಿಗೂ ಸ್ವಲ್ಪ ಇಲ್ಲಿ ಭಯ ಆಗಿತ್ತು. ಆಲ್ಮೋಸ್ಟ್ ನಾಮಿನೇಷನ್ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಗಿದ್ದಾರೆ, ಯಾರನ್ನ ಯಾವಾಗ ಇಲ್ಲಿ ಹೊರಗೆ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಯಾಕಂತಂದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಫಸ್ಟ್ ಕರೆದ್ಬಿಟ್ಟು ಬ್ಯಾಗ್ ನ ತಗೊಂಡ್ಬಂದು ಈಚೆ ಇಡಿ ಅಂತ ಹೇಳಿದ್ರು, ಸುಟ್ ಕೇಸ್ ನ. ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಮಾತಾಡ್ತಾರೆ, ಎಲ್ಲರೂ ಕೂಡ ಸುಟ್ ಕೇಸ್ ಎಲ್ಲ ತಗೊಂಡ್ಬಂದು ಇಟ್ಟಾದ್ಮೇಲೆ ಡೋರ್ ಇನ್ನೂ ಕ್ಲೋಸ್ ಆಗಿಲ್ಲ, ಯಾರು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಎರಡರಲ್ಲಿ ಯಾವ್ದಾನ ಒಂದು ಮಾಡಬಹುದು ಅಂತ ಕಾಣಿಸುತ್ತೆ. ಅದಕ್ಕೆ ಕೂಡ ಇಲ್ಲಿ ಬಾಕ್ಲು ಕೂಡ ಇಲ್ಲಿ ಕ್ಲೋಸ್ ಮಾಡಿಲ್ಲ, ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಇಲ್ಲಿ ಕಾದ್ ನೋಡ್ಬೇಕಿದೆ. ಎಲ್ಲರೂ ಕೂಡ ಲಗೇಜ್ ನ ಇಟ್ ಆದ್ಮೇಲೆ ಇಲ್ಲಿ ನಾನಿಲ್ಲಿ ತಮಾಷೆಗೂ ಕೂಡ ಕಾಲ್ನ ಈಚೆ ಇಡಲ್ಲ, ನಾನು ಲಗೇಜ್ ಇಡ್ಬೇಕಾದ್ರೂ ಕೂಡ ಇಲ್ಲಿ ಕಾಲ್ನ ಈಚೆ ಇಡ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಭಯದಿಂದನೇ ಗಿಲ್ಲಿ ಅವರು ಹೇಳಿದ್ರು. ಯಾಕಂದ್ರೆ ಎಲ್ಲರಿಗೂ ಕೂಡ ಭಯ ಇದ್ದೇ ಇರುತ್ತೆ. ನಾನಿಲ್ಲಿ 100% ನೀಡ್ತಿದ್ರು ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಅಂತ ಇರುತ್ತಲ್ಲ, ಸ್ವಲ್ಪ ಇಲ್ಲಿ ಅವ್ರ ಮುಖ ನೋಡಿದಾಗ ನಂಗೆ ಹಾಗನ್ನಿಸ್ತು, ಸ್ವಲ್ಪ ಭಯದಿಂದ ಹೇಳಿದ್ರು ಅಂತ ಬಿಟ್ಟು ಎಲ್ಲರೂ ಕೂಡ ಈಚೆ ಹೋಗ್ಬಿಟ್ಟು ಸ್ವಲ್ಪ ಕಾಲ್ ಈಚೆ ಇಟ್ಬಿಟ್ಟು ಲಗೇಜ್ ಇಟ್ರು. ಬಟ್ ಗಿಲ್ಲಿ ಅವರು ನಾನು ಈಚೆ ಇಡ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅವ್ರು ಈಚೆ ಇಡ್ಲಿ ಇಡದೇ ಇರಲಿ, ಜನರ ಸಪೋರ್ಟ್ ಅಂತೂ ಅವ್ರಿಗೆ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಟಾಪ್ 1 ಪ್ಲೇಸ್. ನಿಜವಾಗ್ಲೂ ಕೂಡ ಇಲ್ಲಿ ಕಾಮಿಡಿ ಇರ್ಬೋದು, ಯಾರಾದ್ರೂ ಏನೋ ತಪ್ಪು ಮಾಡಿದ್ರೆ ಇಲ್ಲಿ ಅವ್ರಿಗೆ ಹೇಳೋ ರೀತಿ ಇರ್ಬೋದು. ಆಲ್ಮೋಸ್ಟ್ ರಿಷಾ ಅವ್ರು ಹೊಡೆದ್ರು ಕೂಡ ಇಲ್ಲಿ ಅದ್ರ ಬಗ್ಗೆ ಏನೂ ಕೂಡ ದೊಡ್ಡ ಒಂದು ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ಅದರಲ್ಲಿ ದೊಡ್ಡ ಜಗಳ ಮಾಡಲಿಲ್ಲ. ಇದರಲ್ಲಿ ಅವ್ರ ಒಂದು ದೊಡ್ಡ ಗುಣ ಏನು ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗೋದು. ಆಲ್ಮೋಸ್ಟ್ ಆ ಒಂದು ಪ್ಲೇಸ್ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಆ ಒಂದು ಜಗಳನ ತುಂಬಾ ಇಲ್ಲಿ ಹೈಲೈಟ್ ಪಾಯಿಂಟ್ ಆಗಿ ಮಾಡಿ ತೋರಿಸ್ತಿದ್ರು. ಇವತ್ತಿನ ಎಪಿಸೋಡ್
ಎಪಿಸೋಡ್ ನೋಡಿದಾಗ ಇಲ್ಲಿ ಸೂರಜ್ ಅವ್ರದ್ದು ಮತ್ತೆ ರಾಶಿಕ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ರೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು. ಏನಕ್ಕೆ ಅಂತಂದ್ರೆ ಇವ್ರದೊಂದು ಸ್ವಲ್ಪ ಆಲ್ಮೋಸ್ಟ್ ಅವ್ರು ಮಾತಾಡ್ತಿರೋದು ಕೂಡ ಇಲ್ಲಿ ಕಮ್ಮಿ ಆಗಿದೆ. ಸೂರಜ್ ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ನಿನ್ನೆ ಆಟ ಆಡಿದ್ರು, ಯಾಕಂದ್ರೆ ರಾಶಿಕ್ ಅವ್ರ ಹತ್ರ ಸ್ವಲ್ಪ ಮಾತಾಡೋದು ಕೂಡ ಕಮ್ಮಿ ಆಯಿತು. ಬಟ್ ಇವತ್ತಿನ ಎಪಿಸೋಡ್ ನೋಡಿದಾಗ ಇಲ್ಲಿ ರಾಶಿಕ್ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಜಾನ್ವಿ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ರಾಶಿಕ್ ಅವ್ರದ್ದು ಸ್ವಲ್ಪ ಓವರ್ ಆಗಿದೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಫಸ್ಟ್ ಇಲ್ಲಿ ಅವರೇ ಕರೆದ್ಬಿಟ್ಟು ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡ್ಕೊಂಡು ಹೋದ್ರೆ ಆಯ್ತು, ಅದಕ್ಕೆ ಯಾಕಪ್ಪ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡಬೇಕು, ಇಲ್ಲಿ ಕಿಚನ ಪಂಚಾಯತಿ ಈ ರೀತಿಯಾಗಿ ಆಗೋಗ್ಬಿಡ್ತು, ನಾವು ಹೊರಗಡೆ ಯಾವ ರೀತಿ ಇಲ್ಲಿ ಪೋಟ್ರೆ ಆಗ್ತಿದ್ದೇವೆ ಏನೋ ಗೊತ್ತಿಲ್ಲ, ಇಬ್ರು ಕೂಡ ಮಾತಾಡದೆ ದೂರ ದೂರ ಇದ್ದು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಂದು ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಆ ರೀತಿ ಅಂದ್ರೆ ಒಂದು ಒಳ್ಳೆ ಸ್ನೇಹ ಆಗಿದ್ರೆ ಯಾರಾದ್ರೂ ಸ್ನೇಹದಲ್ಲಿ ಬಂದ್ಬಿಟ್ಟು ಹುಡುಗಿಗೆ ಇಲ್ಲಿ ಐ ಲವ್ ಯು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇದರಲ್ಲೇ ಗೊತ್ತಾಗ್ತದೆ ಸೂರಜ್ ಅವರು ಇಲ್ಲಿ ರಾಶಿಕಾ ಅವ್ರಿಗೆ ಪ್ರಪೋಸ್ ಮಾಡಿದ್ರು, ಆದ್ರೆ ಇಲ್ಲಿ ರಾಶಿಕಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲಿ ಹೇಳಿದ್ರು ಕೂಡ ಅದನ್ನ ಇಲ್ಲ ಅನ್ನೋ ರೀತಿ ಇಬ್ರು ಕೂಡ ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ತಪ್ಪು ಮಾಡಿದಿನ, ಹೌದು ನನಗೆ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡು ಅಂತ ಇಲ್ಲಿ ಹೇಳಿದ್ರು. ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು, ಆದ್ರೆ ಇವರಿಂದ ನನಗೆ ಪ್ರಾಬ್ಲಮ್ ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಕೂಡ ಇಲ್ಲಿ ಸೂರಜ್ ಅವ್ರ ಹತ್ರ ಹೋಗಿ ಕೇಳಿದ್ರು. ಆಲ್ಮೋಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಂತೆ, ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು. ಬಟ್ ಈ ಒಂದು ಸೀನು ಮತ್ತೆ ಇದೆಲ್ಲ ಏನಿದೆ ಸ್ವಲ್ಪ ತುಂಬಾ ಲಾಂಗ್ ಆಗಿ ಎಳ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನಿಸ್ತು. ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಇಲ್ಲಿ ಸೂರಜ್ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಒಂದು ಸ್ವಲ್ಪ ಅವ್ರಿಗೆ ಮೆಮೊರಿ ಲಾಸ್ ಆದಾಗ ಇಲ್ಲಿ ಆಡ್ತಾರಲ್ಲ ಆ ರೀತಿ ಆಡಿದ್ರು ಅಂತ ಕಾಣಿಸುತ್ತೆ. ಇಲ್ಲಿ ರಾಶಿಕ್ ಅವ್ರು ಅಷ್ಟು ಹೇಳಿದ್ರು ಕೂಡ ಇಲ್ಲಿ ಇವ್ರ ಹತ್ರ ರಿಷಾ ಅವ್ರ ಹತ್ರನೋ ಯಾರ ಹತ್ರನೋ ಹೇಳ್ತಾರೆ ಮಾತಾಡಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ನೈಟ್ ಹೇಳಿರ್ತಾರೆ, ಬೆಳಿಗ್ಗೆನೆ ಇಲ್ಲಿ ಸೂರಜ್ ಅವ್ರು ಮಾತಾಡಿಸಿದ ತಕ್ಷಣ ಇಲ್ಲಿ ಅವರೇ ಇಲ್ಲಿ ಮಾತಾಡ್ತಾರೆ. ಆಲ್ಮೋಸ್ಟ್ ಅವ್ರು ಮಾತಾಡೋದು ಕೂಡ ಇಗ್ನೋರ್ ಮಾಡಿ ಬರಬೇಕು, ಕೇಳಿಸ್ತಾರ ಅವ್ರ ಹತ್ರ ಬರಬೇಕಿತ್ತು. ಅವ್ರಿಗೂ ಕೂಡ ಮಾತಾಡೋಕೆ ಇಂಟ್ರೆಸ್ಟ್ ಇದೆ. ಇದು ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಕೆಲವೊಬ್ರು ಲವ್ ಸ್ಟೋರಿ ನೋಡಿರ್ತೀರಾ, ಬಿಗ್ ಬಾಸ್ ಅಂದಮೇಲೆ ಒಂದು ಲವ್ ಸ್ಟೋರಿ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಆ ರೀತಿಯಾಗಿ ಇವ್ರಿಬ್ರದ್ದು ಲವ್ ಸ್ಟೋರಿನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ನಾವಿನ್ನ ಸ್ವಲ್ಪ ಎಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ. ಈ ಒಂದು ಲವ್ ಸ್ಟೋರಿನ ಇಲ್ಲಿ ನಿಜವಾಗ್ಲೂ ಯಾರು ಇಷ್ಟಪಡ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10% ಇಷ್ಟಪಡ್ತಾ ಇರ್ಬೋದು. ಬಟ್ ಆದ್ರೆ ಈ ಲವ್ ಸ್ಟೋರಿನ ಸ್ವಲ್ಪ ತುಂಬಾ ಜಾಸ್ತಿ ಎಳ್ಕೊಂಡೋದ್ರು, ಯಾಕಂದ್ರೆ ಇವ್ರಿಬ್ರು ಮಾತಾಡ್ತಾ ಇಲ್ಲ, ಆನಂತರ ಮಾತಾಡ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಇದನ್ನ ಬಿಟ್ಬಿಟ್ಟು ಬೇರೆ ಯಾವ್ದಾರ ಸೀನ್ಗಳು ಇಲ್ಲಿ ಜಾಯಿನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇದೆಲ್ಲದಕ್ಕಿಂತ ಇಲ್ಲಿ ಓವರ್ ಆಗಿ ಆಡಿದ್ದು ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಇರಿಟೇಷನ್ ಆಗಿ ಇದ್ದಿದ್ದೇನಂತಂದ್ರೆ ಧ್ರುವಂತ್ ಅವರು ಮಾತಾಡಿದ್ದು. ಆಲ್ಮೋಸ್ಟ್ ರಕ್ಷಿತಾ ಅವರು ಅವ್ರ ಪಾಡಿಗೆ ಇದ್ರೂ ಕೂಡ ಯಾರಿಗೂ ಇಲ್ಲಿ ಸಹಿಸ್ಕೊಳಕ್ಕೆ ಆಗ್ತಲ್ಲ. ಆಲ್ಮೋಸ್ಟ್ ಅವಳು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡಕ್ಕೆ ಬರುತ್ತೆ, ಆದ್ರೆ ಅವಳಿಗೆ ಯಾವಾಗ ಬೇಕು ಅವಾಗ ಇಲ್ಲಿ ಮಾತಾಡ್ಕೊಂತಾಳೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ಸೂರಜ್ ಅವ್ರು ಕೂಡ ನೋಡ್ಕೊಂಡು ಸುಮ್ಮನೆ ಹಂಗೆ ಮಲ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಕಾಕುಳ ಸುದ್ದಿ ಅವರು ಕೂಡ ಇರ್ತಾರೆ ಅಂತ ಕಾಣುತ್ತೆ, ಹಾ ಹೂ ಅಂತ ಅಂದ್ಬಿಟ್ಟು ಇರ್ತಾರೆ. ಆದ್ರೆ ಇಲ್ಲಿ ಜಾನ್ವಿ ಅವರು ಒಂದು ಮಾಡಿದ ಪ್ಲಸ್ ಏನು ಅಂತಂದ್ರೆ ಇಲ್ಲಿ ಇವ್ರಿಷ್ಟು ಬ್ಲೇಮ್ ಮಾಡ್ತಿದ್ರು ಕೂಡ ರಕ್ಷಿತ್ ಅವ್ರ ಮೇಲೆ ಹೇಳ್ತಾ ಇರ್ತಾರೆ ಅವ್ರು ಹಾಗೆ ಹೀಗೆ ಬೇಕಂತ ಹೋಗ್ಬಿಟ್ಟು ಕ್ಯಾಮ್ರಾ ಎಲ್ಲಿ ಇರುತ್ತೋ ಅಲ್ಲೋಗಿ ಫೋಕಸ್ ಮಾಡ್ಕೊಳ್ಳೋಕೋಸ್ಕರ ಇಲ್ಲಿ ಮಾತಾಡ್ತಾ ಇರ್ತಾರೆ ಒಬ್ಬರೇ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಶ್ವಿನಿ ಕೂಡ ಹಾ ಹ್ಞೂ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿಸ್ಕೊಂತಿದ್ರು. ಆದರೆ ಜಾನ್ವಿ ಅವರು ಇದ್ರ ಬಗ್ಗೆ ಏನು ಕೂಡ ಇಲ್ಲಿ ಮಾತಾಡಲಿ, ಯಾಕಂದ್ರೆ ಗೊತ್ತು ಅವ್ರಿಗೆ ಇವರು ಬೇಕಂತಾನೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಧ್ರುವಂತ್ ಅವರೇ ಇಲ್ಲಿ ನಾಟಕ ಆಡ್ತಿರೋದು. ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರು ಇದ್ದಾಗ ಅವ್ರು ಸುತ್ತ ಇಲ್ಲಿ ಸುತ್ತಿದ್ರು, ಅವ್ರ ಮನೆಯಿಂದ ಈಚೆ ಹೋಗಿದ ತಕ್ಷಣ ನೀವು ನೋಡಿ ಅವರು ಎಲಿಮಿನೇಷನ್ ಅಂತ ಹೇಳಿದ ತಕ್ಷಣ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿ ಹತ್ರು, ಅದನ್ನ ಯಾರು ಕೂಡ ಇಲ್ಲಿ ಫೇಕ್ ಅಂತ ಹೇಳಬಾರ್ದು, ಯಾಕಂದ್ರೆ ಹೇಳಿದ್ರೆ ತಪ್ಪಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಮಾಲು ಅವರು ಇಲ್ಲ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವ್ರು ಇರಲಿ ನಾನು ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಾಲು ಅವ್ರು ಹೇಳಿದ್ರು. ಆದರೆ ತುಂಬಾ ಓವರ್ ಆಗಿ ಇಲ್ಲಿ ಮಾತಾಡಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಫಸ್ಟಿಗೆ ಇಲ್ಲಿ ಇಲ್ಲ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ, ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಪರ ನಿಂತ್ಕೊಂತೀನಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರು ಹೇಳಿದ್ರು. ಅಂದ್ರೆ ಈ ಮಾತನ್ನ ಅವರು ಲಾಸ್ಟ್ ವೀಕ್ ಅವರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ರು. ಇಲ್ಲಿ ಅವರೇ ಹೇಳ್ಬೋದಿತ್ತಲ್ಲ ಇಲ್ಲ ಮಲ್ಲಮ್ಮ ಅವ್ರು ಇಲ್ಲಿ ಇರಲಿ ನಾನು ಧ್ರುವಂತ್ ಈಚೆ ಹೋಗ್ತೀನಿ ಅಂತ ಹೇಳ್ಬೋದಿತ್ತು. ನೋಡಿ ಇಲ್ಲೂ ಕೂಡ ಅವರು ಸ್ವಾರ್ಥದ ಆಟ ಆಡ್ತಾ ಇದ್ದಾರೆ. ಅವರು ಇಲ್ಲಿ ನಾಟಕ ಆಡ್ತಾ ಇದ್ದಾರೆ, ಮುಖವಾಡ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬೇರೆಯವ್ರು ಮುಖವಾಡ ಹಾಕೊಂಡಿದ್ದಾರೆ, ಅವ್ರು ಸರಿ ಇಲ್ಲ, ಕನ್ನಡ ಇಲ್ಲಿ ಬಂದರೂ ಕೂಡ ಹಾ ಹ್ಞೂ ಅಂತಂದ್ಬಿಟ್ಟು ಮಾತಾಡ್ತಾರೆ ಅಂತಂದ್ಬಿಟ್ಟು ತಿರ್ಗಾ ಇಲ್ಲಿ ಆಕ್ಷನ್ ಮಾಡಿ ತೋರಿಸ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ಪೂರ್ತಿ ನೀವು ನೋಡ್ತಾ ಬಂದ್ರೆ ಯಾರಿಗೂ ಕೂಡ ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ತಿಂದಿದ್ದ ಅನ್ನ ಅವ್ರಿಗೆ ಜೀರ್ಣ ಆಗಲ್ಲ ಅಂತಂದ್ಬಿಟ್ಟು ಅನ್ಸುತ್ತೆ. ಅದರಲ್ಲೂ ಕೂಡ ಧ್ರುವಂತ್ ಅವ್ರಿಗೆ ಹಿಂದೆ ಒಂದು ಮುಂದೆ ಒಂದು ಇಲ್ಲಿ ಮಾತಾಡ್ತಿದ್ದಾರೆ. ಧ್ರುವಂತ್ ಅವ್ರು ಆಡ್ತಾ ಇರೋದೇ ನಾಟಕ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸರಿ ಇಲ್ಲ, ಅವ್ರು ಸರಿ, ರಕ್ಷಿತಾ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಹೇಳಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ಅವ್ರು ಇಲ್ಲಿ ಏನು ಆಟ ಆಡ್ತಿದ್ದಾರೆ ಮನೆಯಲ್ಲಿ. ಆಲ್ಮೋಸ್ಟ್ ನಾಮಿನೇಷನ್ ಇಲ್ಲಿ ಎಲ್ಲರೂ ಕೂಡ ಆಗಿದ್ದಾರೆ. ಇಲ್ಲಿ ಅವರಲ್ಲಿರೋ ಟ್ಯಾಲೆಂಟ್ ತೋರಿಸಿ ಅಂತಂದ್ರೆ ಇಲ್ಲಿ ರಕ್ಷಿತಾ ಸರಿ ಇಲ್ಲ, ಸೂರಜ್ ಅಂತೂ ಇಲ್ಲಿ ನಂಬಕ್ಕಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಭಿಯವ್ರ ಹತ್ರ ಇಲ್ಲಿ ಇದನ್ನು ಕೂಡ ಧ್ರುವಂತ್ ಅವರ ಇಲ್ಲಿ ಹೇಳೋದು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾರಾದ್ರೂ ಮುಖಕ್ಕೆ ಮಸಿ ಹೊಲ್ದಾಗ ನೀವು ನೋಡ್ಬೇಕು ಅವ್ರಿಗೆ ನಾನೇನೋ ದೊಡ್ಡ ತ್ಯಾಗ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಇಲ್ಲಿ ಉತ್ತಮ ಮತ್ತೆ ಇಲ್ಲಿ ಕಳಪೆ ಕೊಡ್ಬೇಕಾದ್ರೆ ಮನೆಯೆಲ್ಲ ಹೋಗೋದು ನೀನು
ನೀಟಾಗಿ ಕ್ಲೀನ್ ಮಾಡ್ಬಿಡೋದು. ಯಾಕಂತಂದ್ರೆ ಅವ್ರಿಗೆ ಇಲ್ಲಿ ಉತ್ತಮ ಬರ್ಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು ಅಂತ ಅಂದ್ಬಿಟ್ಟು ನಾಟಕ ಆಡ್ತಿರೋದೇ ಅವರು. ಅದರಲ್ಲಿ ರಕ್ಷಿತಾ ಸರಿ ಇಲ್ಲ, ಬೇಕಂತಂದ್ಬಿಟ್ಟು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಮಾತಾಡೋದು ಹಾಗೆ ಹೀಗೆ ಅಂತ ಅಂದ್ರು. ಪಾಪ ಇಲ್ಲಿ ಮಲ್ಲಮ್ಮ ಅವ್ರ ಹೋಗಿಗೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿರೋದು ಇಲ್ಲಿ ರಕ್ಷಿತ್ ಅವರು. ಪಾಪ ಅವ್ರೊಬ್ಬರೇ ಕುತ್ಕೊಂಡು ಇಲ್ಲಿ ಮಾತಾಡ್ತಿದ್ರು. ಯಾಕಂತಂದ್ರೆ ಅವ್ರಿಗೆ ಏನೋ ನಿದ್ದೆ ಬರಲಿಲ್ಲ ಅಂತಂದ್ರೆ ಮಲ್ಲಮ್ಮ ಅವ್ರನ್ನ ಇಲ್ಲಿ ಕರಿತಿದ್ದೆ, ಅವಾಗ ಇಲ್ಲಿ ಬರ್ತಿದ್ರು, ಮಾತಾಡ್ತಿದ್ರು, ತುಂಬಾನೇ ಫೀಲ್ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರ ಪಾಡಿಗೆ ಅವ್ರು ಇದ್ರು ಕೂಡ ಇಲ್ಲಿ ಸುಮ್ಮನೆ ಇರಕ್ಕೆ ಬಿಡಲ್ಲ. ಆಲ್ಮೋಸ್ಟ್ ಅವ್ರು ಇಲ್ಲಿ ಹೇಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇಷ್ಟು ಚಿಕ್ಕವರಿದ್ರು ಕೂಡ ಫಸ್ಟಿಗೆ ಏನಂದ್ರು ತಂಗಿ ಅಂತ ಹೇಳ್ಕೊಂಡ್ರು. ಆದ್ರೆ ಇವಾಗ ರಕ್ಷಿತಾ ಅವರೇ ಸರಿ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡ್ಕೊಂಡು ಅದು ಹೇಗಿರ್ತಾರೋ ಏನೋ ಗೊತ್ತಿಲ್ಲ. ಧ್ರುವಂತವ್ರಂತೂ ಸಿಕ್ಕಾಪಟ್ಟೆ ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಅನಿಸ್ತದೆ. ಯಾಕಂದ್ರೆ ಇವತ್ತಿನ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಯ್ತು. ಯಾಕಂತಂದ್ರೆ ಏನ್ ಮಾಡಿದಾರೆ ಏನೋ ರಕ್ಷಿತ್ ಅವರು ಗೊತ್ತಿಲ್ಲ. ಆಲ್ಮೋಸ್ಟ್ ಅವ್ರು ಇದ್ದಿದ್ದನ್ನ ಇದ್ದಂಗೆ ಹೇಳ್ತಿದ್ದಾರೆ, ಆದ್ರೆ ಬೇರೆಯವ್ರಿಗೆ ಅದು ಎದ್ದು ಬಂದು ಎದೆಗೆ ಒದ್ದಂಗೆ ಆಗ್ತದೆ. ಇಲ್ಲಿ ನಾಟಕ ಆಡ್ತಿರೋದು, ಮುಖವಾಡ ಹಾಕೊಂಡಿರೋದು ನಿಜವಾಗ್ಲೂ ಕೂಡ ಇಲ್ಲಿ ಧ್ರುವಂತವ್ರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರು ನಿಮ್ಗೆ ಅನ್ಸುತ್ತೆ ಇಲ್ಲಿ ರಕ್ಷಿತ್ ಅವ್ರು ನಾಟಕ ಆಡ್ತಾ ಇದಾರೆ ಅಂತ ನಿಮ್ಗೇನಾದ್ರೂ ಅನ್ಸುತ್ತಾ? ಇಲ್ಲಿ ಧ್ರುವಂತವ್ರೇ ನಾಟಕ ಆಡ್ತಾ ಇದಾರ? ಇದ್ರ ಬಗ್ಗೆ ನಿಜವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಪಿನಿಯನ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಯಾರು ತಪ್ಪು ಮಾಡ್ತಾ ಇದಾರೆ, ಯಾರು ಸರಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಕರ್ನಾಟಕ ಜನತೆಗೆ ಇಲ್ಲಿ ಗೊತ್ತಿರುತ್ತೆ. ಲೈವ್ ಅಲ್ಲೂ ಕೂಡ ಇಲ್ಲಿ ನೋಡಿರ್ತಾರೆ, ಬರೀ ಎಪಿಸೋಡ್ ಅಲ್ಲ, ಲೈವ್ ಅಲ್ಲೂ ಕೂಡ ಯಾರು ತಪ್ಪು ಯಾರು ಸರಿ ಅಂತ ಅಂದ್ಬಿಟ್ಟು ತುಂಬಾ ಜನ ಇಲ್ಲಿ ನೋಡ್ತಾ ಇರ್ತಾರೆ. ನಿಮ್ ಪ್ರಕಾರ ಯಾರು ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಸಿಕ್ಕಿದ ಗ್ಯಾಪ್ ಅಲ್ಲೇ ಇಲ್ಲಿ ಕಾವ್ಯ ಐ ಲವ್ ಯು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ, ಕಂಟೆಂಟ್ ಕೊಡಕ್ ಆ ಥರ ಮಾಡ್ತಿದಾರ ಅಥವಾ ನಿಜವಾಗ್ಲೂ ಇಲ್ಲಿ ಕಾವ್ಯ ಅವ್ರನ್ನ ಇಷ್ಟಪಡ್ತಿದಾರ ಗೊತ್ತಿಲ್ಲ. ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳಿದ್ರು, ನಿನ್ನೆ ತಾನೇ ಇಲ್ಲಿ ಚಂದ್ರಪ್ರಭು ಅವರು ಆ ರೀತಿಯಾಗಿ ಹೇಳಿದ್ದಾರೆ, ಬಟ್ ಯಾಕೆ ಈ ರೀತಿ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಅಲ್ಲೇ ಸ್ಪಂದನ ಅವ್ರು ಕೂಡ ಇಲ್ಲಿ ಇದ್ರು, ಮಾಳು ಅವ್ರು ಕೂಡ ಇಲ್ಲಿ ಇದ್ರು. ಆದ್ರೆ ಐ ಲವ್ ಯು ಟು ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರಂತೂ ಇಲ್ಲಿ ಹೇಳಿಲ್ಲ. ಗಿಲ್ಲಿ ಅವರಂತೂ ಪ್ರಪೋಸ್ ಮಾಡಿದ್ರು. ಆದ್ರೆ ಸೀರಿಯಸ್ ಆಗಿ ಮಾಡ್ತಾ ಇದಾರ ಅಥವಾ ಕಾಮಿಡಿಯಾಗಿ ಮಾಡ್ತಾ ಇದಾರ ಅಂತ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಬ್ರು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಒಪ್ಕೊಳ್ಳಲ್ಲ, ಆಮೇಲೆ ಈಚೆ ಬಂದ್ಮೇಲೆ ಕೂಡ ಇಲ್ಲಿ ಪ್ರಪೋಸ್ ಮಾಡಿ ಆನಂತರ ಮದುವೆ ಆಗಿರೋದು ಉದಾಹರಣೆಗಳು ಇಲ್ಲಿ ಇದೆ. ಆದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಚೆನ್ನಾಗಿರ್ತಾರೆ, ಹೊರಗಡೆ ಬಂದ್ಮೇಲೆ ಜಗಳ ಆಡ್ಕೊಂಡಿರೋ ಒಂದು ಪೇರ್ಗಳನ್ನು ನಾವು ಇಲ್ಲಿ ನೋಡಿದ್ವಿ. ಸದ್ಯ ಸಿಕ್ಕಿರೋ ಗ್ಯಾಪಲ್ಲಿ ಅಂತೂ ಐ ಲವ್ ಯು ಕಾವ್ಯ ಅಂತ ಅಂದ್ಬಿಟ್ಟು ಈಗ ಗಿಲ್ಲಿ ಅವರಂತೂ ಹೇಳಿದ್ದಾರೆ. ಇದಕ್ಕೆ ಮುಂದಿನ ದಿವಸಗಳಲ್ಲಿ ಏನಾದರೂ ಆನ್ಸರ್ ಕೊಡ್ತಾರಾ ಇಲ್ಲ ಅಂತಂದ್ರೆ ನಾನು ಅಣ್ಣ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಗ್ಯಾಪ್ ಮೇಂಟೈನ್ ಮಾಡಿದ್ದೀನಿ, ಇಲ್ಲಿ ಗಿಲ್ಲಿ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಕಾವ್ಯ ಅವರೇ ಹೇಳಿದ್ದಾರೆ. ಆದ್ರೆ ಗಿಲ್ಲಿ ಅವರಂತೂ ಇಲ್ಲಿ ಬಿಡ್ತಲ್ಲ. ಕರ್ನಾಟಕ ಜನತೆ ಅಂತೂ ನೀವು ನೋಡಿದ್ದೀರಾ, ಆಲ್ಮೋಸ್ಟ್ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರದ್ದು ಒಂದು ಪೇರು ತುಂಬಾನೇ ಚೆನ್ನಾಗಿದೆ, ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಬ್ರು ಬಾಂಡಿಂಗ್ ಅಂತೂ ಚೆನ್ನಾಗಿದೆ, ಅದು ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ ಏನೇ ಇದ್ರೂ ಕೂಡ ಇವರಿಬ್ಬರದ್ದು ಪೇರ್ ಅಂತೂ ಚೆನ್ನಾಗಿದೆ. ಬಾಂಡಿಂಗ್ ತುಂಬಾನೇ ಇಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ. ಈಚೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಇಲ್ಲಿ ಕಾದು ನೋಡ್ಬೇಕು. ಯಾಕಂದ್ರೆ ಲಾಸ್ಟ್ ಸೀಸನ್ ತಗೊಳಕ್ ಹೋದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಇಲ್ಲಿ ಭವ್ಯ ಗೌಡವರು ಕೂಡ ತುಂಬಾ ಜನ ಇಲ್ಲಿ ಇಷ್ಟಪಟ್ಟರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆ ಒಂದು ಪೇರು ಅವರೇ ಒಂದು ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದಾರೆ, ಇವರೇ ಒಂದು ಸೀರಿಯಲ್ ನಲ್ಲಿ ಮಾಡ್ತಾರೆ. ಸದ್ಯ ಇವಾಗ ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಐ ಲವ್ ಯು ಅಂತೂ ಇಲ್ಲಿ ಹೇಳಿದ್ದಾರೆ. ವೀಕ್ಷಕರ ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು ನಾಟಕ ಆಡ್ತಿದ್ದಾರೆ, ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಕಾವ್ಯ ಅವ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.